ಕೊರೋನಾ ಟೈಮಲ್ಲಿ ಇನ್ನೇ ಮಾಡೋಕ್ಕಾಗಲಿಲ್ಲ. ಅದು ಬಹಳ ಸಂತೋಷ ಆಯ್ತು ನಮಗೆ. ಅಣ್ಣ ಅವರು ಡೆಲ್ಲಿಲಿದ್ರು, ನಮಗೆ ಒಂದು ಉದಾಹರಣೆ ಕೊಟ್ಟರು. ನಮ್ಮ ಸಂಸದರಾದ ಮಲ್ಲೇಶ್ ಬಾಬು ಅವರು ಕೂಡ ಹೇಳಿದ್ದೀವಿ, ಎಲ್ಲರೂ ಹೋಗಿ ಮಾತಾಡಿ ನಮ್ಗೆ ಒಂದು ಡಿಸ್ಟಿಕ್ ಅದೊಂದು ತಗೊಂಬಂದ್ರೆ ನಾವೆಲ್ಲ ನೋಡ್ತಾ ಇದೀವಿ, ಡಿಸ್ಟಿಕ್ ಎಲ್ಲ ನೋಡ್ತಾ ಇದೀವಿ, ಸ್ಟೇಟ್ ಅಲ್ಲಿ ನೋಡ್ತಾ ಇದೀವಿ. ಎಲ್ರಿಗೂ ನಮಸ್ಕಾರ. ಏನು ಇವತ್ತು ದಿವಸ ಶುಭ ದಿನ ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ಮ ಅಣ್ಣನ ಸಮಾನದಂತ CMR ಶ್ರೀನಾಥನ್ ಅವರು ನಮ್ಮ ಮನೆಗೆ ಆಗಮಿಸಿದರು. ಅವ್ರ ಜೊತೆಯಲ್ಲಿ ಅವ್ರ ತಂಡ ಎಲ್ಲರೂ ಬಂದಿದ್ದಾರೆ. ಬಹಳ ಸಂತೋಷ ಆಯ್ತು ನಮಗೆ. ಯಾಕಂದ್ರೆ ಅವರು ಒಂದು ಸಮಾಜ ಸೇವೆಯಲ್ಲಿ ನಮಗೆ ಬೇಕಂದ್ರೆ ಸಿಕ್ಕೋದನ್ನು ಯಾವುದೋ ಒಂದು ಊರಲ್ಲಿ ಯಾವುದೋ ಒಂದು ಸೇವೆ ಮಾಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಎಷ್ಟೇ ಕೆಲಸಗಳಿದ್ರು, ಎಷ್ಟೇ ಕಾರ್ಯಗಳಿದ್ರು, ಇವತ್ತು ನಾನು ಮುಳಬಾಲ್ ರೋಟರಿ ಸೆಂಟ್ರಲ್ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದಾಗ ಅಣ್ಣ ಅವರು ಡೆಲ್ಲಿಲಿದ್ದರು. ಅವಕ್ಕೆ ಬರೋಕ್ಕೆ ಟೈಮ್ ಅಡ್ಜಸ್ಟ್ ಆಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಬಂದು ಅವರು ನಮಗೆ ಒಂದು ಚಿಕ್ಕದಾಗಿ ರೋಟರಿ ಅಧ್ಯಕ್ಷರಾಗಿದ್ದೆ ಅಂತ ಚೆನ್ನಾಗಿ ಕೆಲಸಗಳು ಮಾಡಬೇಕು, ಒಳ್ಳೆ ಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು, ರೋಟರಿಯಿಂದ ಏನು ಬರುತ್ತೋ ಅದೆಲ್ಲ ಸೆಂಟ್ರಲಿಂದ ಎಲ್ಲಿಂದನೂ ಬರಲಿ ಅದನ್ನು ನಾವು ಜನರಿಗೆ ತಲುಪಬೇಕು ಅಂತೇಳಿ ನಮಗೆ ಒಂದು ಉದಾಹರಣೆ ಕೊಟ್ಟರು. ಒಳ್ಳೇದಾಯಿತು. ನಮಗೆ ತಿಳಿಸಿದ್ರು ಈ ಥರ ಮಾಡಿದ್ರೆ ಈ ಥರ ಇರುತ್ತೆ ಅಂತ. ಒಳ್ಳೇದಾಯಿತು. ಅಣ್ಣ ಅವರು ರೋಟರಿ ಅಧ್ಯಕ್ಷರಾಗಿದ್ದರು, ಆವಾಗ ನಾನು ಆಗಿದ್ದೆ. ಅದು ಕೊರೋನಾ ಟೈಮಲ್ಲಿ ಇನ್ನೇ ಮಾಡೋಕ್ಕಾಗಲಿಲ್ಲ. ಆದ್ರೂ ಮಾಸ್ಕ್ 1 ಲಕ್ಷ ಮಾಸ್ಕ್ ಕೊಟ್ಟಿದ್ದೆ ಡಿಸ್ಟಿಕ್ಗೆ. ಅದು ಕೇಂದ್ರ ಎಲ್ಲ ಆರೋಗ್ಯ ಕೇಂದ್ರಗಳಿಗೆಲ್ಲ ಆಕ್ಸಿಜನ್ ಮಿಷಿನ್ಗಳು ಏನು ಎಲ್ಲ ಆದಷ್ಟು ಕೊರೋನಾ ಟೈಮಲ್ಲೇ ಕೊರೋನಾ ಐಟಮ್ ಕೊಡೋದಾಗಿತ್ತು. ಅದೇ ರೀತಿ ಇವತ್ತು ಅಣ್ಣ ಬಂದು ನಮಗೆ ಒಂದು ಶುಭ ಕೋರಿದ್ದಾರೆ. ಅವ್ರಿಗೆ ನಾವೆಲ್ಲರೂ ಅವ್ರ ಜೊತೆಲಿ ಇದ್ದು ಅವರ ಸೇವೆ ಯಾವ ಥರ ಮಾಡ್ತಾರೆ ಅದೇ ನಾವು ಮಾಡಬೇಕು, ಅವ್ರ ಜೊತೆಲಿ ಇರಬೇಕು ಯಾವಾಗಲೂ ಅಂತೇಳಿ ನಮಗೂ ಒಂದು ಆಸೆ. ಆ ಥರ ನಾವು ನಡ್ಕೊತಾ ಇದ್ದೀವಿ. ಅಣ್ಣ ಅವ್ರು ಬಂದಿದ್ದಕ್ಕೆ ಇವತ್ತು ನಾವು ಎಲ್ಲರೂ ನಮ್ಮ ಮುಳಬಾಲ್ ತಾಲೂಕಿನ ಜನರು ಮತ್ತು ನಮ್ಮ ಸದಸ್ಯರು ಎಲ್ಲರೂ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅದೇ ರೀತಿ ಇವತ್ತು ಅಣ್ಣ ಅವ್ರಿಗೆ ಏನು ಅಂದರೆ ನಮಗೆ ಇವತ್ತು ಒಂದು ಟೊಮೊಟೊ ಮಾರ್ಕೆಟಲ್ಲಿ ಒಂದು ಬಲ್ಬ್ ಬೇಕಂತ ಹೇಳಿದ್ದೀವಿ. ಟೊಮೊಟೊ ರೇಟ್ ಕಡಿಮೆ ಆದಾಗ ಜ್ಯೂಸ್ದು ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ಗೆ ಅದಕ್ಕೋಸ್ಕರ ನಮ್ಮ ಸಂಸದರಾದ ಮಲ್ಲೇಶ್ ಬಾಬು ಅವರು ಕೂಡ ಹೇಳಿದ್ದೀವಿ. ಅವರು ಕೂಡ ಸಹ ನಾವು ಸೆಷನ್ನಲ್ಲಿ ಇದರಲ್ಲಿ ಅಧಿವೇಶನದಲ್ಲಿ ಮಾತಾಡಿ ಆದಷ್ಟು ನಮ್ಮ ಡಿಸ್ಟಿಕ್ಗೆ ಮಾಡೋಣ, ರೈತರಿಗೆ ಒಳ್ಳೆಯ ಒಂದು ಅವಕಾಶ ಆಗತ್ತೆ ಅಂತ ಹೇಳಿದ್ರು. ಅದೇ ರೀತಿ ಅಣ್ಣ ಅವರು ಕೂಡ ಕುಮಾರನ್ ಅವರ ಸಚಿವರಾಗಿದ್ದಾರೆ, ಕೈಗಾರಿಕಾ ಸಚಿವರು. ಅವ್ರ ಹತ್ರ ಮಾತಾಡೋಕ್ಕೆ ಅಣ್ಣನೂ ಇದ್ದಾರೆ, ಅದೇ ಸಚಿವರು ಇದ್ದಾರೆ, ನಮ್ಮ ಎಲ್ಲರೂ ಸಂಸದರು ಇದ್ದಾರೆ, ಶಾಸಕರಿದ್ದಾರೆ, ಸಮೃದ್ಧಿ ಮಂಜನವರು ಶಾಸಕರಿದ್ದಾರೆ. ಎಲ್ಲರೂ ಸಹ ಮಾತಾಡಿ ನಮ್ಮ ರೈತರಿಗೆ ಅದೊಂದು ಮಾಡಿದ್ರೆ ಒಳ್ಳೆಯ ಕೆಲಸ ಆಗುತ್ತೆ. ಯಾಕಂದ್ರೆ ಇವತ್ತು 50 ರೂಪಾಯಿ ತೆಗೆದ್ರು ಅವ್ರ ಖರ್ಚು ಹೋಗಿ 40-50 ರೂಪಾಯಿ ಖರ್ಚಾಗತ್ತೆ. ಅಲ್ಲಿ ಹೋಗೋಷ್ಟೊತ್ತಿಗೆ 100 ರೂಪಾಯಿ ಅಂತಾರೆ. ಅದೇ 100-150 ರೂಪಾಯಿ ಇಲ್ಲೇ ಕೊಡ್ಬೋದು ರೈತರಿಗೆ. ಯಾಕಂದ್ರೆ ಇಲ್ಲೇ ನಮ್ಮ ಡಿಸ್ಟಿಕ್ ಅಲ್ಲಿ ಇದ್ರೆ ಯಾವುದೇ ಒಂದು ಖರ್ಚಾಗಲ್ಲ, ಯಾವುದೇ ಒಂದು ಬಾಡಿಗೆ ಜಾಸ್ತಿ ಆಗಲ್ಲ, ಎಲ್ಲದಕ್ಕೂ ಒಳ್ಳೇದಾಗತ್ತೆ, ರೈತರಿಗೆ ಒಳ್ಳೇದಾಗತ್ತೆ ಅಂತೇಳಿ ನಾವು ಅವತ್ತು ಮಾಡಿದ್ದೀವಿ. ಇವತ್ತು ನಮ್ಮ ಕುಮಾರನ್ ಅವರು ಕೇಂದ್ರ ಸಚಿವರಾಗಿದ್ದಾರೆ, ಕೈಗಾರಿಕಾ ಸಚಿವರು. ಅವ್ರ ಹತ್ರ ಮಾತಾಡಿ CMR ಶ್ರೀನಾಥನ್ ಅವರು, ಅದೇ ನಮ್ಮ ಸಮೃದ್ಧಿ MLA ಶಾಸಕರವರು ಸಮೃದ್ಧಿ ಮಂಜನವರು, ನಮ್ಮ ಸಂಸದರಾದ ಮಲ್ಲೇಶ್ ಬಾಬುನವರು ಎಲ್ಲರೂ ಹೋಗಿ ಮಾತಾಡಿ ನಮ್ಗೆ ಒಂದು ಡಿಸ್ಟಿಕ್ ಅದೊಂದು ತಗೊಂಬಂದ್ರೆ ರೈತರಿಗೆ ಒಳ್ಳೆ ಆಗತ್ತೆ, ಯಾವುದಕ್ಕೂ ಒಂದು ಪ್ರಾಬ್ಲಮ್ ಇರೋ ಒಳ್ಳೆ ಒಂದು ಆಗತ್ತೆ ಅಂತೇಳಿ ಇವತ್ತು ಅವ್ರಿಗೆ ಒಂದು ಮನವಿ ಮಾಡ್ತಾ ಇದ್ದೀವಿ. ಈ ಕೆಲಸ ನಾವು ಮಾಡ್ಕೊಡ್ಬೇಕು ಅಂತೇಳಿ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ CMR ಶ್ರೀನಾಥನವರು ಒಳ್ಳೆ ಮಾರ್ಗಸೂಚನೆ ಹೋಗ್ತಾ ಇರ್ತಾರೆ. ಒಳ್ಳೆ ಬಡವರನ್ನ ಇದು ಮಾಡಾಗ್ಲಿ, ಒಂದು ವಿದ್ಯಾಭ್ಯಾಸ ಸರ್ಕಾರಿ ಶಾಲೆಗಳಾಗ್ಲಿ ಎಲ್ಲದಕ್ಕೂ ಸ್ಪಂದಿಸಿ ಎಲ್ಲದಕ್ಕೆ ಏನೇ ಬೇಕಾದ್ರೆ ಹೋಗಿ ಅವ್ರಿಗೆ ಏನು ಬೇಕಾದ್ರೂ ಕೊಟ್ಟು ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಅದೆಲ್ಲ ನಾವೆಲ್ಲ ನೋಡ್ತಾ ಇದೀವಿ, ಡಿಸ್ಟಿಕ್ ಎಲ್ಲ ನೋಡ್ತಾ ಇದೀವಿ, ಸ್ಟೇಟ್ ಅಲ್ಲಿ ನೋಡ್ತಾ ಇದೀವಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅದೇ ತರ ಮಾಡ್ಲಿ. ಅಣ್ಣ ಅವ್ರಿಗೆ ಆ ಮುಳಬಾಲು ಆಂಜನೇಯ ಸ್ವಾಮಿ, ಕುಡುಮಲ್ಲು ವಿನಾಯಕನು ಯಾವತ್ತೂ ಆಶೀರ್ವಾದ ಇರುತ್ತೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಅಧಿಕಾರ ವಹಿಸ್ಕೊಂತಾರೆ. ಅವ್ರು ಅದೇ ರೀತಿ ಮಾಡ್ತಾ ಇರ್ಲಿ. ಮಾಡ್ತಾ ಇರೋವಾಗ ದೇವ್ರದ ಆಶೀರ್ವಾದ ಅಣ್ಣ ಅವ್ರಿಗೆ ಇರ್ತಾರೆ, ತಾಲೂಕಿನ ಜನರ ಆಶೀರ್ವಾದ ಇರುತ್ತೆ. ಅವ್ರಿಗೆಲ್ಲ ಒಂದ್ ದಿವಸ ಒಳ್ಳೇದಾಗತ್ತೆ ಅಂತೇಳಿ ಇವತ್ತು ಹೇಳಕ್ಕೆ ಇಷ್ಟಪಡ್ತೀವಿ.